ಸಂಸದೆ ಶೋಭಾ ಕರಂದ್ಲಾಜೆ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿದೆ. ಶೋಭಾ ಕರಂದ್ಲಾಜೆ ಕಾರ್ ಡ್ರೈವರ್, ಖಾಸಗಿ ಬಸ್ ಡ್ರೈವರ್ ಇಬ್ಬರ ಮೇಲೂ ಕೂಡ ಕೇಸ್ ದಾಖಲು. ವೇಗ ಹಾಗೂ ಅಜಾಗರೂಕತೆಯ ಚಾಲನೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಕೆಆರ್ ಪುರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಅಪಘಾತದಲ್ಲಿ ಮೃತ ಪ್ರಕಾಶ್ ಮಗಳಿಂದ ದೂರು ದಾಖಲಾಗಿದೆ. ಫಾರ್ಚುನರ್ ಕಾರು ನಿಲ್ಲಿಸಿ ಹಿಂಬದಿ ಡೋರ್ ತೆಗೆದಿದ್ದ ಚಾಲಕ ಈ ವೇಳೆ ಡೋರ್ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ ಬೈಕ್ ಸವಾರ ಕೆಳಗೆ ಬಿದ್ದ ಪ್ರಕಾಶ್ ಮೇಲೆ ಖಾಸಗಿ ಬಸ್ ಹರಿದಿದೆ. ಈ ಹಿನ್ನೆಲೆ ಇಬ್ಬರು ಚಾಲಕರ ಮೇಲೂ ಕೂಡ ಈಗ ಕೇಸ್ ದಾಖಲಾಗಿದೆ. ಶೋಭಾ ಕರಂದ್ಲಾಜೆ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡ್ರೈವರ್ಗಳಿಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಶೋಭಾ ಕರಂದ್ಲಾಜೆ ಅವರ ಕಾರ್ ಡ್ರೈವರ್ ಹಾಗೂ ಖಾಸಗಿ ಬಸ್ ಡ್ರೈವರ್ ಇಬ್ಬರ ಮೇಲೂ ಕೂಡ ಕೇಸ್ ಆಗಿದೆ. ಕೆಆರ್ ಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಅಪಘಾತದಲ್ಲಿ ಮೃತ ಪ್ರಕಾಶ್ ಅವರ ಮಗಳಿಂದ ದೂರು ದಾಖಲಾಗಿದೆ. ಫಾರ್ಚುನರ್ ಕಾರನ್ನು ನಿಲ್ಲಿಸಿ ಹಿಂಬದಿ ಡೋರನ್ನು ಚಾಲಕ ತೆಗೆದಿರ್ತಾರೆ. ಈ ವೇಳೆ ಡೋರ್ ಡಿಕ್ಕಿ ಹೊಡೆದು ಕೆಳಗೆ ಬೈಕ್ ಸವಾರ ಪ್ರಕಾಶ್ ಬಿದ್ದುಬಿಡ್ತಾರೆ. ಕೆಳಗೆ ಬಿದ್ದ ಪ್ರಕಾಶ್ ಮೇಲೆ ಖಾಸಗಿ ಬಸ್ ಹರಿಯುತ್ತೆ. ಹಾಗಾಗಿನೇ ಇಬ್ಬರು ಚಾಲಕರ ಮೇಲೂ ಕೂಡ ಈಗ ಕೇಸ್ ದಾಖಲಾಗಿದೆ. ವೇಗ ಮತ್ತು ಅಜಾಗರೂಕತೆಯ ಚಾಲನೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಕಾರ್ ಡ್ರೈವರ್ ಹಾಗೂ ಖಾಸಗಿ ಬಸ್ ಡ್ರೈವರ್ ಈ ಇಬ್ಬರ ಮೇಲೂ ಕೂಡ ಕೆಆರ್ ಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಫಾರ್ಚುನರ್ ಕಾರನ್ನ ನಿಲ್ಲಿಸಿ ಹಿಂಬದಿ ಡೋರನ್ನ ಚಾಲಕ ತೆಗಿತಾರೆ. ಆ ವೇಳೆ ಬೈಕ್ ಸವಾರ ಡೋರ್ಗೆ ಡಿಕ್ಕಿ ಹೊಡಿತಾರೆ, ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದ ಪ್ರಕಾಶ್ನ ಮೇಲೆ ಖಾಸಗಿ ಬಸ್ ಹರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.